ಆತ್ಮೀಯರೇ, 2025 ಕ್ಯಾಲೆಂಡರ್ ವರ್ಷ ಮುಗಿತಾ ಇದೆ. ಯುವ ಜನತೆ ಹೊಸ ವರ್ಷದ ಪಾರ್ಟಿ ಮೋಜು ಮಸ್ತಿಗಾಗಿ ಕಾದು ನಿಂತಿದೆ. ಈ ಸಂದರ್ಭದಲ್ಲಿ ಮಾದಕ ಪಾನೀಯಗಳ ಸೇವನೆ, ನಶೆ ಭರಿಸುವಂಥ ಮತ್ತು ಭರಿಸುವಂಥ ಪದಾರ್ಥಗಳ ಉಪಯೋಗ ಎಕ್ಕು ಸಿಗ್ಗಿಲ್ಲದೆ ಸಾಗುತ್ತೆ. ಇದರಿಂದ ನಮ್ಮ ಮೆದುಳು ನಿಷ್ಕ್ರಿಯವಾಗುತ್ತೆ, ದೈಹಿಕ ಸಾಮರ್ಥ್ಯ ಕುಗ್ಗುತ್ತೆ, ಯೋಚನೆ ಮಾಡುವ ಸಾಮರ್ಥ್ಯ ಕುಗ್ಗುತ್ತೆ ಮತ್ತು ಆಂತರಿಕ ವ್ಯಕ್ತಿ ಸಂಬಂಧಗಳು ಹಾಳಾಗುತ್ತೆ. ಇಷ್ಟೆಲ್ಲ ದುಷ್ಪರಿಣಾಮಗಳನ್ನು ಹೊಂದಿರತಕ್ಕಂಥ ಈ ಮಾದಕ ಪಾನೀಯಗಳು ನಮ್ಮ ಸಾಮಾಜಿಕ ಸ್ವಾಸ್ಥ್ಯವನ್ನು ಕೂಡ ಹಾಳು ಮಾಡುತ್ತೆ. ಈ ಒಂದು ವರ್ಷಾಚರಣೆ ನೆಪದಲ್ಲಿ ಈ ರೀತಿ ಮೋಜು ಮಸ್ತಿ ಮಾಡುವುದರ ಜೊತೆಗೆ ನಂತರ ಎಲ್ಲರೂ ಮಾಡತಕ್ಕಂಥ ಒಂದೇ ಒಂದು ತಪ್ಪು ಏನಪ್ಪ ಅಂತಂದರೆ, ತಮ್ಮ ಮನೆಗಳಿಗೆ ತಲುಪಲಿಕ್ಕೋಸ್ಕರ ವಾಹನವನ್ನು ಚಾಲನೆ ಮಾಡಿಕೊಂಡು ಹೋಗುವಂಥದ್ದು. ವಾಹನ ಚಾಲನೆ ಮಾಡುವಾಗಲೂ ಕೂಡ ಕುಡಿತಕ್ಕಂಥದ್ದು. ಈ ಕುಡಿದು ವಾಹನವನ್ನು ಚಾಲನೆ ಮಾಡತಕ್ಕಂಥದ್ದು ಕಾನೂನು ರೀತಿಯ ಶಿಕ್ಷಾರ್ಹ ಅಪರಾಧ. ಕೇಂದ್ರ ಮೋಟಾರು ವಾಹನ ಅಧಿನಿಯಮ 1988ರ ಕಲಂ 185ರ ಪೈಕಿ ಇದು ಶಿಕ್ಷಾರ್ಹ ಅಪರಾಧವಾಗಿದ್ದು, ಪೊಲೀಸರು ತಮ್ಮ ಚಾಲನಾ ಅನುಜ್ಞಾ ಪತ್ರವನ್ನು ಅಮಾನತು ಮಾಡಲಿಕ್ಕೆ ಕ್ರಮ ತಗೊಳ್ತಾರೆ. ತಮ್ಮ ಪರೀಕ್ಷೆಯನ್ನು ನಡೆಸಿ ನ್ಯಾಯಾಲಯದಲ್ಲಿ 10,000 ರೂಪಾಯಿಗಳ ದಂಡವನ್ನು ವಿಧಿಸಲಿಕ್ಕೆ ಕ್ರಮ ಕೈಗೊಳ್ತಾರೆ. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಮಾನಹಾನಿ, ಧನಹಾನಿ ಆಗುವುದರ ಜೊತೆಗೆ ನಿಮ್ಮ ಒಂದು ಮಾನಸಿಕ ಸಾಮರ್ಥ್ಯ ಇದರಿಂದ ಕುಗ್ಗುತ್ತೆ. ಮೋಜು ಮಸ್ತಿ ಮಾಡಿದ ನೀವು ಈ ರೀತಿ ಪೊಲೀಸರ ಕೈಗೆ ಸಿಕ್ಕಿಬಿದ್ದು ಸಾಮಾಜಿಕವಾಗಿ ತಮ್ಮ ಗೌರವಗಳನ್ನು ಕಳೆದುಕೊಳ್ಳಬೇಡಿ. ಯಾವುದೇ ಕಾರಣಕ್ಕೂ ಮದ್ಯಪಾನವನ್ನು ಮಾಡಿ ವಾಹನವನ್ನು ಚಾಲನೆ ಮಾಡಬೇಡಿ. ತಮ್ಮ ಡ್ರೈವಿಂಗ್ ಲೈಸೆನ್ಸ್ ಅಮಾನತಾಗುವುದರ ಜೊತೆಗೆ ತಾವು ಅಪರಾಧಿಕ ಪ್ರಕರಣಗಳಿಗಾಗಿ ಜೈಲು ಸೇರುವ ಸಾಧ್ಯತೆ ಕೂಡ ಇರುತ್ತೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಕುಡಿದು ವಾಹನವನ್ನು ಚಾಲನೆ ಮಾಡಬೇಡಿ. ಇದು ತಮ್ಮ ಒಳಿತಿಗಾಗಿ.